ಎಐಸಿಸಿ ಅಧ್ಯಕ್ಷ ಗಾದಿಯಿಂದ ಇಳಿದ್ರೆ ರಾಜ್ಯಕ್ಕೆ ಬರ್ತಾರ ಖರ್ಗೆ. ಇಬ್ಬರ ಜಗಳದಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಒಲಿಯುತ್ತಾ ಸಿಎಂ ಕುರ್ಚಿ. ದಲಿತ ಸಿಎಂ ಕೂಗು ಬೆನ್ನಲ್ಲೇ ರಾಜ್ಯಕ್ಕೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಅಚ್ಚರಿ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯನವರ ಬಣ ಕೂಡ ಇದನ್ನೇ ವಾದ ಮಾಡ್ತಾ ಇದೆ. ಬದಲಾವಣೆ ಆಗೋದೇ ಆದ್ರೆ ಅಹಿಂದ ನಾಯಕರನ್ನ ಸಿಎಂ ಪಟ್ಟಕ್ಕೇರಿಸಿ ಅಂತ ಕೂಡ ಹೇಳ್ತಾ ಇದೆ. ಸೊ ಹಾಗಾಗಿ ಎಐಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ, ಸಿಎಂ ಪಟ್ಟಕ್ಕೇರ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಬಟ್ ಆದ್ರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ. ವಯಸ್ಸು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಲ್ಲ. ಇದರ ಜೊತೆಗೆ ಅವರ ಆರೋಗ್ಯ ಸಮಸ್ಯೆಯೂ ಕೂಡ ಇದೆ. ಸೊ ಹಾಗಾಗಿ ಇದು ಸಹಜವಾಗಿಯೇ ಪ್ರಶ್ನೆ ಮೂಡುತ್ತೆ, ಇದು ಎಷ್ಟು ಮಟ್ಟಿಗೆ ಸಾಧ್ಯ. ಈಗ ಏನೋ ರಾಜ್ಯದಲ್ಲಿ ಇಬ್ರು ಜಗಳ ಆಡ್ಕೊಳ್ತಾ ಇದ್ದಾರೆ, ಸಿಎಂ ಸಿದ್ದರಾಮಯ್ಯ ಮತ್ತೆ ಒಂದ್ ಕಡೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯನವರು ಕೆಳಗಿಳಿಯೋದಕ್ಕೆ ಸುತಾರಾಮ್ ಒಪ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಶತಾಯಗತಾಯವಾಗಿ ಈ ಬಾರಿ ನಾನು ಸಿಎಂ ಆಗಿಯೇ ತೀರ್ಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಬೆನ್ನಲ್ಲೇ ಇದೀಗ ಈ ಒಂದು ಬೆಳವಣಿಗೆ ಸಾಕಷ್ಟು ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಸಿದ್ದರಾಮಯ್ಯ ಕೆಳಗಿಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಪಟ್ಟವನ್ನ ಅಲಂಕರಿಸ್ತಾರಾ? ಕಾಂಗ್ರೆಸ್ನಲ್ಲೀಗ ಭಾರಿ ಚರ್ಚೆಯನ್ನ ಹುಟ್ಟು ಹಾಕಿದ್ದ ರಾಷ್ಟ್ರ ನಾಯಕತ್ವ ಬದಲಾವಣೆ. ಈ ಎಐಸಿಸಿ ಅಧ್ಯಕ್ಷ ಗಾದಿಯಿಂದ ಇಳಿದ್ರೆ ರಾಜ್ಯಕ್ಕೆ ಬರ್ತಾರಾ? ರಾಷ್ಟ್ರ ರಾಜಕಾರಣ ಬಿಟ್ರೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಮುಂದುವರಿತಾರಾ? ನಾಯಕತ್ವ ಚರ್ಚೆ ಮಧ್ಯೆ ಕುತೂಹಲ ಮೂಡಿಸ್ತಾ ಇದೆ ಈ ಖರ್ಗೆ ರಾಜಕಾರಣ. ಸಿದ್ದರಾಮಯ್ಯ ಡಿಕೆಶಿ ಕುರ್ಚಿ ಫೈಟ್ ಮಧ್ಯೆ ರಾಜ್ಯಕ್ಕೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಡೀಟೇಲ್ಸ್ ನೀಡ್ತಾರೆ ಸತೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ನೋಡಿ, ದಲಿತ ನಾಯಕ ಕೂಡ ಹೌದು, ಒಬ್ಬ ಮಾಸ್ ಲೀಡರ್ ಕೂಡ ಹೌದು, ಸೀನಿಯರ್, ಮತ್ತೆ ಕಾಂಗ್ರೆಸ್ಗೆ ನಿಷ್ಠಾವಂತ ಕಾರ್ಯಕರ್ತನೂ ಕೂಡ ಹೌದು, ಮತ್ತೆ ಹಿಂದಿ, ಇಂಗ್ಲಿಷ್, ಉರ್ದು ಭಾಷೆಯಲ್ಲಿ ಲೀಲಾಜಾಲವಾಗಿ ಮಾತನಾಡ್ತಾರೆ. ಇಲ್ಲಿ ಆರೋಗ್ಯ ಸಮಸ್ಯೆಯನ್ನ ಮಾತ್ರ ಇಟ್ಟುಕೊಂಡು ಅವರನ್ನ ಕೆಳಗಿಳಿಸಬೇಕು ಅಂತ ಇದೆಯಾ, ಅಥವಾ ಈ ಕರ್ನಾಟಕವನ್ನ ಬಿಟ್ರೆ ಬೇರೆ ರಾಜ್ಯದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ, ಸೊ ಅದು ಕೂಡ ಕಾರಣ ಆಗ್ತಾ ಇದೆಯಾ ಅಂತ? ರಮ್ಯಾ, ವಿಶೇಷವಾಗಿ ಈಗೇನು ಪತ್ರದ ಮುಖಾಂತರ ಚರ್ಚೆ ಆಗ್ತಿದ್ದ ವಿಚಾರ ಬದಲಾವಣೆ ಮಾಡಬೇಕು ಅಂತ, ಈ ನಿಟ್ಟಿನಲ್ಲಿ ಒಂದು ಕಡೆ ಬದಲಾವಣೆಯ ವಿಚಾರ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕರ್ನಾಟಕದ ರಾಜಕಾರಣವನ್ನು ನಾವು ಗಮನಿಸ್ತಾ ಇದ್ರೆ ಕಳೆದ ಒಂದೆರಡು ತಿಂಗಳಿಂದ ಸಿಎಂ ಬದಲಾವಣೆ ಆಗೇ ಬಿಡ್ತಾರೆ, ಡಿಕೆಶಿ ಸಿಎಂ ಆಗ್ತಾರೆ, ಈ ರೀತಿಯ ಚರ್ಚೆಗಳಿತ್ತು. ಜೊತೆಗೆ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ಸಿಎಂ ಕುರ್ಚಿನ ಅಂತ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಅಥವಾ ಚರ್ಚೆ. ಇದು ಇನ್ನೂ ಚರ್ಚೆ ಹಂತದಲ್ಲೇ ಇದೆ, ಯಾವುದೂ ಕೂಡ ಕ್ಲಾರಿಟಿ ಇಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು ಹೇಳಿದ್ದಾರೆ. ಆದರೆ ಹೈಕಮಾಂಡ್ ಯಾರು ಅನ್ನೋದೇ ಒಂದು ಪ್ರಶ್ನೆ. ಏನು ಖರ್ಗೆನ ಹೈಕಮಾಂಡು, ರಾಹುಲ್ ಗಾಂಧಿನ, ಸೋನಿಯಾ ಗಾಂಧಿನ, ಈ ರೀತಿಯ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರ್ ರಮ್ಯಾ, ಒಂದು ವೇಳೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನು ಬಿಟ್ಕೊಡೋದಾದರೆ ಆ ಪ್ಲೇಸ್ಗೆ ಖರ್ಗೆ ಬರಲಿ, ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗಲಿ ಅನ್ನೋ ರೀತಿಯಾಗಿ ಚರ್ಚೆ ಕೂಡ ಆಗ್ತಾ ಇತ್ತು. ಸಹಜವಾಗಿಯೇ ಕರ್ನಾಟಕದಲ್ಲಿ ದಲಿತ ಸಿಎಂ ವಿಚಾರ ಆಗಾಗ ಚರ್ಚೆ ಆಗ್ತಾ ಇತ್ತು. ಬಟ್ ಇದುವರೆಗೂ ಕೂಡ ಅದು ಆಗಲಿಲ್ಲ. ಯಾಕೆ ಆಗಬಾರ್ದು ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅನ್ನೋ ರೀತಿಯಾಗಿ ಚರ್ಚೆ ಕೂಡ ಆಗ್ತಾ ಇತ್ತು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಇದು ಸಾಧ್ಯನಾ ಅಂತ ಮತ್ತೊಂದು ಪ್ರಶ್ನೆ. ಬಟ್ ರಾಜಕಾರಣದಲ್ಲಿ ಯಾವುದೂ ಅಸಾಧ್ಯ ಅಲ್ಲ, ಎಲ್ಲವೂ ಸಾಧ್ಯ. ಸೊ ಹಾಗಾಗಿ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಬಂದು ಸಿಎಂ ಆಗಿಬಿಡ್ತಾರ, ಒಂದು ರೀತಿಯ ಸ್ಪೆಕ್ಯುಲೇಷನ್ಸ್ ಎಲ್ಲವೂ ಕೂಡ. ಸೊ ಯಾವುದೂ ನಿರ್ಧಾರ ಅಲ್ಲ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ನೋಡಬೇಕು. ಯಾರೋ ಒಬ್ಬ XMLA ಒರಿಸ್ಸಾದ ಕಾಂಗ್ರೆಸ್ ನಾಯಕ ಬರೆದಿರ್ತಕ್ಕಂಥ ಪತ್ರ, ಅದಕ್ಕೆ ಎಷ್ಟು ಮಹತ್ವ ಕೊಡಬಹುದು ಸೋನಿಯಾ ಗಾಂಧಿ, ಕಾದು ನೋಡಬೇಕು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.